Dear students, today we will continue with the number system conversion. ಹಾಗೆ ನಂಬರ್ ಸಿಸ್ಟಮ್ ಅನ್ನ ಒಂದು ನಂಬರಿಂದ ಮತ್ತೊಂದು ನಂಬರಿಗೆ ಕನ್ವರ್ಟ್ ಮಾಡೋದು. ನಂಬರ್ ಸಿಸ್ಟಮ್ ಅಲ್ಲಿ ನಾವು ಅದನ್ನು ನೋಡ್ತೇವೆ. ಡೆಸಿಮಲ್ ಟು ಮೇ ಬಿ ಬೈನರಿ, ಡೆಸಿಮಲ್ ಟು ಆಕ್ಟಲ್ ಅಥವಾ ಆಕ್ಟಲ್ ಟು ಬೈನರಿ, ಈ ಟೈಪಲ್ಲೆಲ್ಲ ಕನ್ವರ್ಷನ್ಸ್ ಅನ್ನ ಇವತ್ತು ನಾವು ನೋಡ್ತೇವೆ. Converting between number system. So, how to convert numbers from decimal to other number system? The same method we will follow for all the numbers from decimal to other numbers. Decimal to binary, decimal to octal, decimal to hexa. The method is same. And the methods are, just you can see, step 1. Divide the decimal number by the base value of the target number system. If you are converting from decimal to binary, then you have to divide it by 2. If you are converting it from decimal to octal, you have to divide it by 8. If you are converting from decimal to hexa, you have to divide it by 16. Okay, that is the first step. First step ಅಲ್ಲಿ ಏನು ಹೇಳ್ತೇವೆ, ಯಾವ ನಂಬರಿನ ಟಾರ್ಗೆಟ್ ನಂಬರ್ ಅಂದ್ರೆ ಯಾವ್ದಕ್ಕೆ ಕನ್ವರ್ಟ್ ಮಾಡ್ತೇವೆ ಆ ನಂಬರ್ ಸಿಸ್ಟಮಿನ ಬೇಸ್ ಇಂದ ಡೆಸಿಮಲ್ ಅನ್ನ ಡಿವೈಡ್ ಮಾಡಬೇಕು. ಅದನ್ನ ನೆನ್ಪಿಟ್ಕೊಳ್ಬೇಕು ನಾವು. ಓಕೆ, ದಟ್ ಇಸ್ ದಿ ಸಿಸ್ಟಮ್. ಡಿವೈಡ್ ದಿ ಡೆಸಿಮಲ್ ನಂಬರ್ ಬೈ ದ ಬೇಸ್ ವ್ಯಾಲ್ಯೂ ಆಫ್ ದ ಟಾರ್ಗೆಟ್ ನಂಬರ್ ಸಿಸ್ಟಮ್. ದೆನ್ ಇನ್ ದ ಸ್ಟೆಪ್ 2, ನೋಟ್ ದ ರಿಮೈಂಡರ್ಸ್. ಏನು ಶೇಷ ಬರ್ತದೆ, ಏನು ಉಳ್ಕೊಳ್ತದೆ ಡಿವೈಡ್ ಮಾಡಿದಾಗ ಒಂದೊಂದು ಸ್ಟೆಪ್ ಅಲ್ಲಿ, ಅದನ್ನ ನಾವು ಸೈಡಿಗೆ ಬರಿತಾ ಹೋಗಬೇಕು. ಸ್ಟೆಪ್ 3, ಕಂಟಿನ್ಯೂ ಡಿವೈಡಿಂಗ್ ದ ಕೋಶಂಟ್ ಬೈ ದ ಬೇಸ್ ವ್ಯಾಲ್ಯೂ ಅಂಟಿಲ್ ದ ಕೋಶಂಟ್ ಬಿಕಮ್ 0. ನೋಡ್ರಿ, ಕಂಟಿನ್ಯೂ ಡಿವೈಡಿಂಗ್ ದ ಕೋಶಂಟ್ ಬೈ ದ ಬೇಸ್ ವ್ಯಾಲ್ಯೂ ಅಂದ್ರೆ ಡಿವೈಡ್ ಮಾಡ್ತಾನೆ ಹೋಗಬೇಕು ಮತ್ತೆ ರಿಮೈಂಡರ್ ಬರಿತಾನೆ ಹೋಗಬೇಕು. ಎಲ್ಲಿ ತನಕ? ಕೋಶಂಟ್ 0 ಆಗೋ ತನಕ. ಸ್ಟೆಪ್ 4, ರೈಟ್ ದ ನೋಟೆಡ್ ರಿಮೈಂಡರ್ಸ್ ಇನ್ ರಿವರ್ಸ್ ಆರ್ಡರ್ ಫ್ರಮ್ ಬಾಟಮ್ ಟು ಟಾಪ್. The conversion method works for converting decimal number to any other base, including binary, octal and hexadecimal. Just change the divisor to match the target base, 2, 8 or 16. Okay, ಅದನ್ನು ಹೇಗೆ ಹೇಳಿದೆ ಹಾಗೆ ನೀವು ಫಾಲೋ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಬೇಕು. ದಿಸ್ ಈಸ್ ಒನ್ ಸಿಸ್ಟಮ್. ಈ ಸಿಸ್ಟಮ್ ಅನ್ನು ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಯಾವ್ದು ಬೇಕಾದರೂ ನಂಬರನ್ನು ಎಕ್ಸಾಮಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ಆಗ್ತದೆ. ಫಸ್ಟ್ ನಾವು ಡೆಸಿಮಲ್ ಟು ಬೈನರಿ ಕನ್ವರ್ಷನ್ ನೋಡುವ. We will see decimal to binary conversion. So first we have taken 65. 65 ಅನ್ನ 2 ದಿಂದ ಡಿವೈಡ್ ಮಾಡ್ತೇವೆ. 2 3 ಜಾ 6, 2 2 ಜಾ 4, 1 is remaining. That is remainder, correct? ಒಂದು ಶೇಷ ಉಳಿತು ಅಂತ ಆಯ್ತು. ಆ ಶೇಷವನ್ನ ಸೈಡಿಗೆ ಬರಿಬೇಕು 1 ಅಂತ. ಮತ್ತೆ ಕೋಶಂಟ್ ಅನ್ನೋದು ಇದಾಯ್ತು ಅವಾಗ. ಯಾಕೆಂದ್ರೆ 2 3 ಜಾ 6, 2 2 ಜಾ 4 ಅಂತ ನಾವು ಮಾಡಿದ್ದಕ್ಕೆ ಕೋಶಂಟ್ ಮೇಲ್ಗಡೆ ಯಾವುದು ಉಳಿತದೆ ಅಂತ ಆಯ್ತು 32. ಆ 32 ಅನ್ನ ಮತ್ತೆ ಇಲ್ಲಿ ಕೆಳಗಡೆ ತಗೊಂಡ್ರೆ 2 1 ಜಾ 2, 1 is remaining ಅಂದ್ರೆ 12 ಆಯ್ತು. 2 6 ಜಾ 12, ದಟ್ ಮೀನ್ಸ್ ಏನು ಶೇಷ ಉಳಿಲಿಲ್ಲ. ಸೊ 0 we have to write. Then 2 8 ಜಾ 16, then again 0 that you have to write. ಯಾಕೆಂದ್ರೆ ಶೇಷ ಉಳಿಲಿಲ್ಲ, ರಿಮೈಂಡರ್ ಉಳಿಲಿಲ್ಲ. 2 4 ಜಾ 8, again no remainder, 0 you have to write. 2 2 ಜಾ 4, no remainder, that means 0. 2 1 ಜಾ 2, no remainder, so 0. ಓಕೆ, ಅದನ್ನ 2 1 ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ 0 ಆಗ್ಬಿಡ್ತದೆ. ಅದಕ್ಕಾಗಿ ನಾವು ಇಲ್ಲಿಗೆ ಸ್ಟಾಪ್ ಮಾಡಬಹುದು. ಅಂದ್ರೆ ಇದಕ್ಕಿಂತ ಇದು ಸಣ್ಣದಿದೆ ಅಂತ ಹೇಳಿದ್ರೆ ಇಲ್ಲೇ ಸ್ಟಾಪ್ ಮಾಡ್ಕೊಂಡು ನಾವು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬಹುದು. 1 0 0 0 0 0 1. ದಿಸ್ ಇಸ್ ಒನ್ ಮೆಥಡ್, ರೀಡಿಂಗ್ ದ ರಿಮೈಂಡರ್ಸ್ ಫ್ರಮ್ ಬಾಟಮ್ ಟು ಟಾಪ್. ಇದನ್ನೇ ನಾನು ಸ್ವಲ್ಪ ನಿಮಗೆ ಬೇರೆ ಟೈಪಲ್ಲಿ ಇಲ್ಲಿ ತೆಗೆದುಕೊಂಡೆ. ಇಲ್ಲಿ ಕೆಳಗಡೆ ನೋಡ್ರಿ, 122 ಮೆಥಡ್ ಇಸ್ ಸೇಮ್, ಆದರೆ ಡಿವೈಡ್ ಆಗುವುದಿಲ್ಲ ಅಂತ ಹೇಳಿದಾಗ ಇಲ್ಲಿ 0 ತಗೊಳ್ಳೋದು. ಆವಾಗ ಏನಾಯ್ತು, 0 1 1 1 1 0 1 0 ಅಂದ್ರೆ 0 ಬೇಡ ಅಂತ ಆಯ್ತು. ಸೊ ಬರೆಯೋ ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಇಲ್ಲಿಂದ ಬರ್ಕೊಂಡ್ರೆ ಆಯ್ತು. 1 1 1 1 0 1 0, ಈ ಟೈಪಲ್ಲಿ ಮೆಥಡ್. ಅಂದ್ರೆ ಹೀಗೂ ಮಾಡಬಹುದು,
ಅಥವಾ ಹೀಗೂ ಮಾಡ್ಬೋದು, ಒಂದು ಸ್ಟೆಪ್ ಕಡಿಮೆ ಆಗ್ತದೆ ಮಾಡಬೇಕಾದ್ರೆ. ಈ ಟೈಪಲ್ಲೂ ಮಾಡ್ಬೋದು. ಯು ಕ್ಯಾನ್ ಡೂ ಇಟ್ ಇನ್ ಎನಿ ಒನ್ ವೇ. ಓಕೆ, ನಾವು 65 ಬೇಸ್ 10 ನೋಡ್ರಿ, ಇದನ್ನು ಸಬ್ಸ್ಕ್ರಿಪ್ಟ್ ಅಂತೇವೆ. ಸಬ್ಸ್ಕ್ರಿಪ್ಟ್ ರೂಪದಲ್ಲಿ ಬರೆದಿದ್ದೇವೆ. 65 ಬೇಸ್ 10 ಅಂದರೆ ಡೆಸಿಮಲ್ ಅಂತ ಹೇಳಿ ಅರ್ಥ. ಇಲ್ಲಿ ಬೈನರಿಯಲ್ಲಿ ಅವಾಗ ಹೀಗೆ ಬರಿಬೇಕು, 1 0 0 0 0 0 1 1 0 0 0 0 0 1 ಇದನ್ನು ಬೈನರಿಯಲ್ಲಿ ಕನ್ವರ್ಟ್ ಮಾಡ್ದಂಗೆ ಆಯಿತು ಅಂತಾಯ್ತು ಅರ್ಥ. ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನ್. ಡೆಸಿಮಲ್ ಟು ಆಕ್ಟಲ್ ಕನ್ವರ್ಷನಲ್ಲಿ ನಾವೇನು ಮಾಡಬೇಕು, 8ಇಂದ ಡಿವೈಡ್ ಮಾಡ್ತಾ ಹೋಗಬೇಕು, 8ರಿಂದ ಡಿವೈಡ್ ಮಾಡ್ತಾ ಹೋಗಬೇಕು. ಯು ಹ್ಯಾವ್ ಟು ಡಿವೈಡ್ by 8 repeatedly. Okay, 122 base 10 to octal. Like 122, 8 1 ja 8, 4 is remaining, that means 42. 8 5 ja 40, 2 is the remainder, ಅಂದರೆ 2 ಶೇಷ ಉಳಿತು, ಅದನ್ನು ಬರಿಬೇಕು ಸೈಡಿಗೆ. ಮತ್ತೆ 8 1 ja 8, 7 ಉಳಿತು, ಆ 7ಅನ್ನು ರಿಮೈಂಡರ್ನ ಇಲ್ಲಿ ಬರಿಬೇಕು. 1 is not divisible by 8 ಅಂದರೆ 0 ಅಂತ ಬರೆಯೋದು, ಅಂದರೆ ಲಾಸ್ಟ್ ಎಂಡ್ ಆಯಿತು ಅಂತ ಅರ್ಥ. ಇಲ್ಲಿಂದ ನಾವು ಬರಿತೇವೆ 172, ರೀಡಿಂಗ್ ರಿಮೈಂಡರ್ಸ್ ಫ್ರಮ್ ಬಾಟಮ್ ಟು ಟಾಪ್, ದಟ್ ಈಸ್ 172 ಈಸ್ ಆಕ್ಟಲ್ ಅಂತ ಅರ್ಥ. ಇಲ್ಲಿ 8 ಡಿಜಿಟ್ ಇರೋದ್ರಿಂದ ನಂಬರ್ ದೊಡ್ಡದು ಅಂತ ಅನಿಸ್ತದೆ, ಇಲ್ಲಿ 10 ಡಿಜಿಟ್ ಇರೋದ್ರಿಂದ ನಂಬರ್ ಫಾರ್ಮೇಷನ್ ಸಣ್ಣದು ಅಂತ ಅನಿಸ್ತದೆ ಅಷ್ಟೇ. ಡೆಸಿಮಲ್ ಟು ಹೆಕ್ಸಾಡೆಸಿಮಲ್ ಕನ್ವರ್ಷನ್. To convert decimal to hexadecimal, divide by 16 repeatedly. 16 ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. 122. 16 7 ja, that is 112, and 16 7 ja 112 means 10 is remaining. So 10 we are taking this side, ರಿಮೈಂಡರ್ನ 10ಅನ್ನು ಇಲ್ಲಿ ತೆಗೆದುಕೊಂಡ್ವಿ. ಆದರೆ ಇಲ್ಲಿ 10ಅನ್ನು ನಾವು ಕನ್ವರ್ಟ್ ಮಾಡಿ ಬರೀತೇವೆ ಎ ಅಂತೇಳಿ, ಯಾಕೆಂದರೆ 10 is equivalent to a in hexadecimal. ಇಲ್ಲೇ ಬರೆದು ಬಿಡ್ಬೇಕು ನೀವು ಅದನ್ನು, 10 is equivalent to a. Then the 0 is remaining because 7 is not divisible by 16, so we are writing 0. 0 ಬರೆದ್ವಿ. ಆಮೇಲೆ 7 ಇಲ್ಲಿ ಬಂದಂಗೆ ಆಯಿತು, 7 ಹಾಗೆ ಇದೆ, ಯಾಕೆಂದರೆ 0 to 9 ಸೇಮ್, ಅದಕ್ಕಾಗಿ 7ಅನ್ನು ಹಾಗೆ ಬರೀತೇವೆ. ಸೊ ರೀಡಿಂಗ್ ರಿಮೈಂಡರ್ಸ್ ಫ್ರಮ್ ಬಾಟಮ್ ಟು ಟಾಪ್, ಸೊ ಇಟ್ ವಿಲ್ ಬಿ 7a. 122 is equivalent to 7a ಅಂತ ಆಯಿತು. ಅಂಡರ್ಸ್ಟ್ಯಾಂಡಿಂಗ್ ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಇಸ್ ಎಸೆನ್ಷಿಯಲ್. ನಾನು ಮುಂಚೆ ಹೇಳಿದ್ದೇನೆ, ಫಾರ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ ದೀಸ್ ಕಾನ್ಸೆಪ್ಟ್ಸ್ ಫಾರ್ಮ್ ದ ಫೌಂಡೇಶನ್ ಆಫ್ ಹೌ ಕಂಪ್ಯೂಟರ್ ಸ್ಟೋರ್ ಆ್ಯಂಡ್ ಪ್ರೊಸೆಸ್ ಇನ್ಫಾರ್ಮೇಷನ್ ಫ್ರಮ್ ಟೆಕ್ಸ್ಟ್, ಕ್ಯಾರೆಕ್ಟರ್ಸ್ ಟು ಮೆಮರಿ ಅಡ್ರೆಸಸ್ ಆ್ಯಂಡ್ ಕಲರ್ಸ್. ಅದ್ರ ಬಗ್ಗೆ ನಾವೆಲ್ಲ ನೋಡಿದ್ದೇವೆ. ನೆಕ್ಸ್ಟ್ ಬೈನರಿ ಟು ಡೆಸಿಮಲ್ ಕನ್ವರ್ಷನ್. ನೋಡ್ರಿ, ನಾವಿಲ್ಲಿ ನೋಡಿದ್ದೀಗ ಡೆಸಿಮಲ್ ಟು ಬೈನರಿ, ಡೆಸಿಮಲ್ ಟು ಆಕ್ಟಲ್, ಡೆಸಿಮಲ್ ಟು ಹೆಕ್ಸಾಡೆಸಿಮಲ್, ಕರೆಕ್ಟ್? ದ ಮೆಥಡ್ ಈಸ್ ವಿ ಆರ್ ಡಿವೈಡಿಂಗ್ ಇಟ್ ಬೈ ಟಾರ್ಗೆಟ್ ಬೇಸ್ ವ್ಯಾಲ್ಯೂ. ಅಂದರೆ ಟಾರ್ಗೆಟ್, ಯಾವ ಟಾರ್ಗೆಟಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ, ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೇವೆ, ಅದರ ಬೇಸ್ ವ್ಯಾಲ್ಯೂದಿಂದ ಡಿವೈಡ್ ಮಾಡ್ತೇವೆ. ನಾವು ಬೈನರಿ ಟು ಡೆಸಿಮಲ್ ಕನ್ವರ್ಷನ್, ದ ಸ್ಟೆಪ್ ಬೈ ಸ್ಟೆಪ್ ಮೆಥಡ್. ಫಸ್ಟ್ ವಾಟ್ ವಿ ಆರ್ ಡೂಯಿಂಗ್, write the binary number, identify the binary number you want to convert. It must contain only 0 and 1 ಅಂದ್ರೆ ಮಾತ್ರ ಕನ್ವರ್ಟ್ ಮಾಡಬಹುದು. Then assign the place value, label each position with the corresponding power of 2, starting with 2 raised to 0 at the rightmost position. 2 raised to 0, 2 raised to 1 ಅಂತ ಅದಕ್ಕೆ ಮೇಲ್ಗಡೆ ಬರಿತಾ ಹೋಗಬೇಕು ಅಂತ ಆಯ್ತು. Calculate each digit's value, multiply each binary digit by its place value, 2 raised to its position power. ಅಂದರೆ 2 raised to 0 ಇದೆ ಅಂದರೆ 10 ಇದೆ ಅಂದರೆ 0 into 2 raised to 0 plus 1 into 2 raised to 1 ಹಾಗೆ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ದಿದೆ. Calculate each digit's value. Then sum the results. Add all the calculated values to get the decimal equivalent. ಎಲ್ಲವನ್ನು ಆ್ಯಡ್ ಮಾಡಿದಾಗ ನಮಗೆ ಡೆಸಿಮಲ್ ಈಕ್ವಲೆಂಟ್ ಬರ್ತದೆ. ರಿಮೆಂಬರ್, ಇನ್ ಬೈನರಿ ಈಚ್ ಪೊಸಿಷನ್ ರಿಪ್ರೆಸೆಂಟ್ಸ್ ಎ ಪವರ್ ಆಫ್ 2 ಸ್ಟಾರ್ಟಿಂಗ್ ಫ್ರಮ್ 2 raised to 0, that is considered as 1. Any number raised to 0 is 1 at the rightmost position and increasing by factor of 2 as you move left. ಅದನ್ನು ನೆನ್ಪಿಟ್ಕೊಂಡ್ರೆ ಆಯಿತು.
2 ದಿಂದ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಅಂತ ಅರ್ಥ. ಬೈನರಿ ಟು ಡೆಸಿಮಲ್ ಕನ್ವರ್ಷನ್ ಹೇಗೆ ಮಾಡ್ಬೋದು? ಸ್ಟಾರ್ಟ್ ವಿತ್ ಬೈನರಿ, ಬಿಗಿನ್ ವಿತ್ ದ ಬೈನರಿ ರಿಪ್ರೆಸೆಂಟೇಷನ್. ಎಕ್ಸಾಂಪಲ್, we will take 101101 base 2, 101101 base 2. Apply the weights, and weight of this first one is 2 raised to 0, weight of second 0 is 2 raised to 1, weight of third one is 2 raised to 2, again fourth one is 1 into 2 raised to 3, and fifth one is 0 into 2 raised to 4, and sixth one is 1 into 2 raised to 5. Now we can convert this one first. So as I said earlier, ಮುಂಚೆ ಹೇಳಿದ್ದೇನೆ, easy method ಅಂದರೆ 2 raised to 0 is 1, 2 raised to 1 is 2, 2 raised to 2 is 2 into 2 4, again 2 raised to 3 is 4 into 2 8, again 2 raised to 4 is 8 into 2 16, 2 raised to 5 is 16 into 2 32. ಎರಡರ ಫ್ಯಾಕ್ಟರ್ ಮಾಡ್ತಾ ಹೋದ್ರೆ ಆಯ್ತು, ನಿಮ್ಗೆ ಈಸಿಯಾಗಿ ಬಂದ್ಬಿಡ್ತದೆ. ಅಂದರೆ 2 into 2 into ಮಾಡ್ತಾ ಕೂತ್ಕೊಳ್ಬೇಕು ಅಂತ ಇಲ್ಲ. ಓಕೆ, ಎಕ್ಸಾಮ್ ಟೈಮಲ್ಲಿ ಇದು ಬಹಳ ಹೆಲ್ಪ್ ಆಗ್ತದೆ, ನೆನ್ಪಿಟ್ಕೊಳ್ರಿ. ಈ ಮೆಥಡಲ್ಲೇ ಮಾಡಬೇಕು, ಇಟ್ ವಿಲ್ ಬಿ ವೆರಿ ಈಸಿ. 2 raised to 0 is 1 ಅಂತ, then 1 into 2 is 2, next is 2 into 2 is 4, 4 into 2 is 8, 8 into 2 is 16, 16 into 2 is 32. ಮೇಲ್ಗಡೆ ಇದನ್ನು ಬರೀಲೇಬೇಕು, ಎಕ್ಸಾಮಲ್ಲಿ ನಾವು ಇದನ್ನು ಬರೀಲೇಬೇಕು. ಬರೆದಾದ್ಮೇಲೆ ಈ ಟೈಪಲ್ಲಿ ನೀವು ಕನ್ವರ್ಷನಿಗೆ ಈ ಮೆಥಡನ್ನು ಯೂಸ್ ಮಾಡಬಹುದು. ದೆನ್ ಸಮ್ ವ್ಯಾಲ್ಯೂಸ್, ಆ್ಯಡ್ ಆಲ್ ಪ್ರಾಡಕ್ಟ್ಸ್ ಟು ಗೆಟ್ ದ ಫೈನಲ್ ಡೆಸಿಮಲ್ ವ್ಯಾಲ್ಯೂ. ಸೊ ಯಾವುದೇ 0 ಇದ್ದರೆ ಬಿಟ್ಟು ಹಾಕ್ಬಿಡ್ಬೋದು. 1 into 32, write down 32, plus 0 into 16 is 0, plus 8 into 1 is 8, plus 4 into 1 is 4, again 0 into 2 is 0, plus 1 into 1 is 1. That is equal to 32 plus 4, that is 32 plus 8 40, 40 plus 4 44, plus 1 is 45. Okay, simple method from converting from binary to decimal. Binary to decimal, another example. Let us convert 1101 to decimal. Here you can see 1 is nothing but 2 raised to 3, 1 is 2 raised to 2, 0 2 raised to 1, 1 is 2 raised to 0. Wait, and wherever 0 is there, leave that one and add the other numbers. Here we can see binary digit is 1101, position 3210 is the position, leftmost is 3, rightmost is 0, 0 1 2 3. There is nothing but 2 raised to 3, 2 raised to 2, 2 raised to 1, 2 raised to 0, and that is 8 4 2 1, 1 2 4 8. Yeah. 1 into 8 is 8, then 2 raised to 2 is 4, that is 1 into 4 is 4, again 0 into 2 is 0, then 1 into 2 raised to 0 is 1. That means we are multiplying this binary digit with place value, and the sum is 8 plus 4 plus 1, that is 13. 1101 base 2 is equal to 13 base 10. The rightmost digit in any number system always has a place value of base 0 which equals 1, that you have to remember. Next, for practice purpose, binary to decimal conversion. How we can convert binary number to decimal. Binary number 10110 to decimal. So 1 into 2 raised to 4, that is n minus 1 you have to take, or even you can start from bottom or top side. 0 into 2 raised to 0 is 0, 1 into 2 raised to 1 is 2, 1 into 2 raised to 2, that is 4, 4 into 1 is 4, 0 into 2 raised to 3 is 0, 1 into 2 raised to 4, that is 16. Okay, that method we are finding. You can write it by any method. Horizontally you can write, as well as vertically you can write. Sum is equal to 16 plus 0 plus 4 plus 2 plus 0 is equal to 22. Again, one more example, second example, 11111 to decimal. Now you can try 11111 to decimal. So write down 111 and then
From the bottom you can take 2 raised to 0, 2 raised to 1, 2 raised to 2, 2 raised to 3, 2 raised to 4 and 1 into 2 raised to 0. Even you can take 1, 2, 4, 8, then 16. 1 into 2 is 2, 2 into 2 is 4, then 4 into 2 is 8, 8 into 2 is 16. And wherever 1 is there, okay, that we can add. Everywhere there is 1 now. So 16 plus 8 plus 4 plus 2 plus 1 is 31. Again, binary to decimal conversion, third one. 1010101 to decimal. So here from the bottom, 1 into 2 raised to 0, that is 1. 0 into 2 raised to 1, that is 0. 1 into 2 raised to 2, 2 raised to 2 is 4. So 4 you can take. 0 into 2 raised to 3, that is 8, but 0 multiplied by 8 is 0. 1 into 2 raised to 4, that is 16. Then again 0 into 2 raised to 5, 0. And 1 into 2 raised to 6 is 64. Values we can add 64 plus 0 plus 16 plus 0 plus 4 plus 0 plus 1, that is equal to 85. ಓಕೆ 85 ಅಂತ ಬಂತು. ಈಸಿಯಾಗಿ ಕನ್ವರ್ಷನ್ ಮಾಡಬಹುದು. ನೆಕ್ಸ್ಟ್ ಆಕ್ಟಲ್ ಟು ಡೆಸಿಮಲ್ ಕನ್ವರ್ಷನ್. How we can convert from octal to decimal. Okay, the steps you can see. Write the octal number, identify the octal number, but it must be from 0 to 7. That you have to remember. Octal number is from 0 to 7. Assign place value, label each position with powers of 8. Same method. Binary to decimal, how we are taking, in the same way octal to decimal. Now label each position with powers of 8, starting with 8 raised to 0 at the rightmost position. Now calculate each digit's value, multiply each octal digit by its place value, 8 raised to its position power. Then sum the result. Remember, in the octal system, each position represents power of 8 with the rightmost position being 8 raised to 0, that is nothing but 1. We will see the example, you will come to know. Octal to decimal, visual method. So identify octal number, maybe for example 253 base 8. Recognize octal by the subscript. If there is a 8 antide ant heladre idu octal anta aitu. Determine place values. First one ige 8 raised to 0, 3 ಗೆ, second one 8 raised to 1 and then 8 raised to 2. That is assign powers of 8. Determine place value. Multiply digits, each digit into its corresponding power of 8. 8 raised to 0 into 3, 8 raised to 1 into 5 and 8 raised to 2 into 2. Each digit into its corresponding power of 8. Then calculate sum, that is add all products to get the decimal value. Okay, that's why we have shown summation symbol. Now octal to decimal, one example. Let us convert 345 into decimal. 345. Now the positions are 0, 1, 2. Octal digit is 345. Position is 0, 1, 2. Leftmost 2 and rightmost 0. In unit place 0 and on the left side we will take 2. So place value, that is 8 raised to 0, that is 1. 8 raised to 1, that is 8. 8 raised to 0 is 1. 8 raised to 1 is 8 only. 8 raised to 2 is 64. And multiply. So 5 into 1, that is 5 only. 4 into 8, that is 32. 3 into 64, that is 192. So 192 plus 32 plus 5 is equal to 229. Therefore 345 base 8 is equal to 229 base 10. ಮತ್ತೆ ಎಕ್ಸಾಮಲ್ ನೆನಪಿರಲಿ, ಲಾಸ್ಟ್ ಎಂಡಿಗೆ ನೀವು ಇದನ್ನು ಬರೀಬೇಕು ಹೀಗೆ. Therefore 345 base 8 is equal to 229 base 10. ಇದನ್ನು ಇಂಪಾರ್ಟೆಂಟ್. ಇಲ್ಲದಿದ್ರೆ ಇದಕ್ಕೆ ವ್ಯಾಲ್ಯೂಯೇಟರ್ ಅರ್ಧ ಮಾರ್ಕ್ಸ್ 1 ಮಾರ್ಕ್ಸ್ ತೆಗಿತಾರೆ ನೀವು ಬರೀಲಿಲ್ಲ ಅಂತ ಹೇಳಿದ್ರೆ. ಅದಕ್ಕಾಗಿ ಪ್ಲೀಸ್ ರಿಮೆಂಬರ್
345 base 8 is equal to 229 base 10. At the end you have to write all the steps one by one. First we are taking digit, then we are finding the position, then we are taking place value, then we are doing calculation, then we will do the sum, and then we will write down the output. The octal system is sometimes used in computing because each octal digit can represent exactly 3 binary digits. 2 raised to 3 is equal to 8, making translation between binary and octal straightforward. Binary ಮತ್ತೆ hexadecimal. Hexadecimal to binary ಮತ್ತೆ octal to binary ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ಅದಕ್ಕೆ ನಾವು ಬೈನರಿ ಕೋಡೆಡ್ ಡೆಸಿಮಲ್ ಯೂಸ್ ಮಾಡ್ತೇವೆ. ಅದಕ್ಕಾಗಿ ಕೆಲವೊಂದು ಸಿಚುವೇಶನ್ ಅಲ್ಲಿ ಆಕ್ಟಲ್ ಮತ್ತೆ ಹೆಕ್ಸಾಡೆಸಿಮಲ್ ಅನ್ನ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಈಸಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಬಹುದು ಅಂತ. ಕನ್ವರ್ಷನ್ ಮಾಡ್ತಾ ಕುತ್ಕೊಳ್ಬೇಕಂತಿಲ್ಲ. ಡೆಸಿಮಲ್ ಅಲ್ಲಿ ಏನಾಗ್ತದೆ, ನಾವು 2 ದಿಂದ ಡಿವೈಡ್ ಮಾಡ್ತಾ ಹೋಗ್ಬೇಕು, ಕೋಶಂಟ್ ಬರಿಬೇಕು, ರಿಮೈಂಡರ್ ಬರಿಬೇಕು, ಕೆಲಸ ಮಾಡ್ತಾ ಹೋಗ್ಬೇಕು, ಕೆಳಗಡೆಯಿಂದ ಬರಿಬೇಕು, ಅದೆಲ್ಲ ಸಿಕ್ಕಾಪಟ್ಟೆ ತ್ರಾಸ ಆಗ್ತದೆ, ಸಿಕ್ಕಾಪಟ್ಟೆ ಪ್ರೋಗ್ರಾಮಿಂಗ್ ಟೂಲ್ಸ್ ಬೇಕು ಅಂತ ಹೇಳ್ತೇವೆ. ಅದ್ರ ಬದಲಿಗೆ ಆಕ್ಟಲ್ ಅಥವಾ ಹೆಕ್ಸಾಡೆಸಿಮಲ್ ಈಸಿಯಾಗಿ ಮಾಡಬಹುದು. Now practice octal to decimal conversion. The first one, convert 27 to decimal. 2 into 8 raised to 1, that is equal to 2 into 8, that is 16. 7 into 8 raised to 0, that is 7 into 1, that is equal to 7. So 16 plus 7 is equal to 23 base 10. And then at the end you can write for 27 base 8 is equal to 23 base 10. Same way, second one, convert 123 to decimal. 1, 2, 3, and the position, that is 0, 1, 2, that is nothing but 8 raised to 0, 8 raised to 1, 8 raised to 2. Then 1, 2, 3, that is 1 into 64, 2 into 8, 3 into 1. So here from the bottom you can start. 3 into 1, 8 raised to 0 andre 1, 1 into 8 is 8, 8 into 8 is 64, correct? ಆ ಮೆಥಡಲ್ಲೂ ನೀವು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಮಲ್ಟಿಪ್ಲೈ ಮಾಡ್ತಾ ಹೋಗ್ಬಿಟ್ರೆ ಆಯ್ತು ಬರಿಬೇಕಾದ್ರೆ. ಅದಕ್ಕಾಗಿ ಪೊಸಿಷನ್ನು ಇದನ್ನೆಲ್ಲ ಬರೆಯೋ ಸಿಸ್ಟಮ್ ಮಾಡಿಕೊಂಡ್ರೆ ಈಸಿ ಆಗಿಬಿಡ್ತದೆ. 64, 16, 3. ಅದಕ್ಕೆ ಈ ಪೊಸಿಷನ್ನಲ್ಲೇ ನೀವು ಕನ್ವರ್ಷನ್ ಮಾಡಿದ್ರೆ ಈಸಿಯಾಗಿ ಮಾಡಾಕ್ಬಿಡ್ಬೋದು. Then the next one is 765 base 8 to decimal. 765, that is nothing but 8 raised to 0, 8 raised to 1, 8 raised to 2. Then 5 into 1, that is equal to 5. 6 into 8, 48. 7 into 64, that is 448. Then add all the products, that is 448 plus 48 plus 5, that is equal to 501 base 10. That is equal to 765 base 8 is equal to 501 base 10. Now hexadecimal to decimal conversion, same methods. Again the step, write the hexadecimal number, that is identify the hexadecimal number which will contain digits 0 to 9 and letters A to F. For example, even I have taken one example along with this. Write the hexadecimal number A1. Simple example, A1. Convert letters to decimal value. This is important. Convert letters to decimal value. Replace A with 10, B with 11, C with 12, D with 13, E with 14, and F with 15. Now A as 10 and 1 as 1. Okay, we have converted it. Assign place values. Label each position with powers of 16, starting with 16 raised to 0 at the rightmost position. That is 1 into 16 raised to 0 plus 10 into 16 raised to 1. And calculate and sum. That means find the sum. Multiply each digit by its place value and add all products. That is 160 plus 1 is equal to 161. Clear? ಈ ಟೈಪಲ್ಲಿ ಹೆಕ್ಸಾಡೆಸಿಮಲ್ ಅನ್ನು ಡೆಸಿಮಲ್ಗೆ ಕನ್ವರ್ಟ್ ಮಾಡಬಹುದು. ನೆನಪಿರ್ಲಿ, ಬೈನರಿ ಟು ಡೆಸಿಮಲ್, ಆಕ್ಟಲ್ ಟು ಡೆಸಿಮಲ್, ಹೆಕ್ಸಾಡೆಸಿಮಲ್ ಟು ಡೆಸಿಮಲ್. ಮೆಥಡ್ ಯಾವುದು? ಮಲ್ಟಿಪ್ಲೈಯಿಂಗ್ ಈಚ್ ಡಿಜಿಟ್ ಬೈ ಇಟ್ಸ್ ಪ್ಲೇಸ್ ವ್ಯಾಲ್ಯೂ. ಅದನ್ನು ನೆನ್ಪಿಟ್ಟುಕೊಳ್ಬೇಕು. ದಟ್ ಇಸ್ ದ ಮೆಥಡ್ ಟು ಕನ್ವರ್ಟ್.
hexadecimal to decimal conversion in visual method, like how we can say identify hexadigits, map A to F to 10 to 15, multiply by 16 raised to n, sum the result, and then find the value. That is 3a is equal to 58. Hexadecimal is commonly used in computing to represent binary data more compactly, as each hexadigit represents exactly 4 binary digits. ಅದನ್ನು ನಾವು BCD ಅಂತೇವೆ, binary coded decimal system. 2 raised to 4 is equal to 16. This makes it particularly useful for representing memory addresses, color codes like #5E4CE6. ನೀವು ಬೇಕಾದರೆ ಗೂಗಲ್ ಮಾಡಿದ್ರೂ ಗೊತ್ತಾಗ್ತದೆ. ಗೂಗಲ್ ಮಾಡಿದ್ರೆ ರೆಡ್ ಕಲರ್ ಹೆಕ್ಸಾಡೆಸಿಮಲ್ ಫಾರ್ಮ್ ಅಂತ ಹೊಡೆದ್ರೆ ಈ ಟೈಪಲ್ಲಿ ಯಾವುದೋ ಒಂದು ಕೋಡನ್ನು ತೋರಿಸ್ತದೆ. ಅಂದರೆ ಕಲರ್ ಕೋಡ್ ಸಿಗಲ್ಲ, ಈ ಟೈಪಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಮಷಿನ್ ಕೋಡ್ಸ್ ಆಲ್ ಆರ್ ಇನ್ ದಿ ಹೆಕ್ಸಾಡೆಸಿಮಲ್ ಫಾರ್ಮೆಟ್. ಇವನ್ ದ ಮೆಮರಿ ಅಡ್ರೆಸಿಂಗ್ ಇಸ್ ಇನ್ ಹೆಕ್ಸಾಡೆಸಿಮಲ್ ಫಾರ್ಮೆಟ್. Hexadecimal to decimal. Let us convert 2F3 to decimal. So hex digit is 2F3. 2, 15, 3. Decimal value convert ಮಾಡಿಕೊಳ್ಬೇಕು first. Then position 0, 1, 2. 16 raised to 0, 16 raised to 1, 16 raised to 2. So 16 raised to 0 is 1. 1 into 16 is 16. 16 into 16 is 256. ಹೀಗೆ ಬರ್ಕೊಳ್ಬೇಕು ಫಸ್ಟ್. ಆಮೇಲೆ ಮಲ್ಟಿಪ್ಲೈ ಮಾಡಬೇಕು. 3 into 1 is 3. That is F is nothing but 15. 15 into 16 is 240. Then 2 into 256 is equal to 512. Add all the numbers. 512 plus 240 plus 3, that is 755. Therefore 2F3 base 16 is equal to 755 base 10. You can verify your conversion using the calculator app on your computer in Programmer Model. Understanding hexa to decimal conversion is particularly important for computer science students working with memory addresses, color codes and low level programming. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಹೆಕ್ಸಾಡೆಸಿಮಲ್ ಎಲ್ಲಿ ಹೆಲ್ಪ್ ಆಗ್ತದೆ ನಮಗೆ? ಮೆಮರಿ ಅಡ್ರೆಸ್ಸಿಂಗ್, ಕಲರ್ ಕೋಡ್ಸಿಗೆಲ್ಲ ಹೆಲ್ಪ್ ಆಗ್ತದೆ. Now we will see decimal fractional number to binary, that is 0.675 into binary. So then 0.675 into 2, since the base value is 2 for the binary, that means target base value. ಟಾರ್ಗೆಟ್ ಬೇಸ್ ವ್ಯಾಲ್ಯೂ ಯಾವುದಿದೆ ಅದರಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೇವೆ. ಅಂದರೆ ಯಾವುದಕ್ಕೆ ಕನ್ವರ್ಟ್ ಮಾಡೋರಿದ್ದೇವೆ ಅದರ ಬೇಸಿಂದ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 0.675 ಇಂಟು 2 is 1350. ಬಟ್ 350 ಡೆಸಿಮಲ್ ಪೋರ್ಷನ್ ಇರೋದ್ರಿಂದ 1.350 ಅಂತ ಆಯಿತು. 1 ಅನ್ನ ಇಂಟೀಜರ್ ಪಾರ್ಟ್ ಇಲ್ಲಿ ಬರಿಬೇಕು. ಅಗೇನ್ 0.350 ಇಂಟು 2, 35 into 2 is 70, that is 0.700. That is 0 we have to write. Only the integer part you have to write this side. 0.700 into 2, that is 7 2 14, 1400, that is 1.400. 1 we have to write here. That means integer parts we have to write this side. Again 0.400, 4 2 8, 0.800, that is 0. 0.800 into 2, 8 2 16, 1600, that is 1 we have to write here. 0.600 into 2, 6 2 12, 1200, that is 1 we have to write here. Again 0.200 into 2, that is again 0.400, that is 0 we have to write here. Here we can see the number of digits in this fractional number is 3. So that's why you can take up to 6 or 7. 6 or 7. If the result is not coming, write it like this way only. That is 0.675 base 10 is equal to 0.1010110. That means approximately 1010110 in binary. That's the meaning. Okay. When there is a 3-digit number in the fractional part, you can take multiplying that number up to 6. But we have to stop when all the things are 0. But here it is not happening. ಇಲ್ಲಿ ಆಗ್ತಾ ಇಲ್ಲ, ಲಾಸ್ಟಿಗೆ 0 ಬರ್ತಾ ಇಲ್ಲ. ಮತ್ತೆ ಮಾಡ್ತಾ ಹೋದ್ರೆ ಮತ್ತೆ ಬರ್ತಾನೆ ಇರ್ತದೆ. ಅದಕ್ಕಾಗಿ ಮ್ಯಾಕ್ಸಿಮಮ್
ಇದು 3 ಇದೆ ಅಂದರೆ 6 ಟೈಮ್ ಮಾಡ್ಬೋದು ಅಥವಾ 7 ಟೈಮ್, ದೆನ್ ಸ್ಟಾಪ್. ಮ್ಯಾಕ್ಸಿಮಮ್ ಆ ಟೈಪಲ್ಲಿ. ಇಲ್ಲಿ 2 ಡಿಜಿಟ್ ಇದ್ರೆ 4 ಅಥವಾ 5 ಟೈಮ್ಸ್, ದೆನ್ ಸ್ಟಾಪ್. ಓಕೆ. ನೆಕ್ಸ್ಟ್ ವಿ ವಿಲ್ ಸಿ convert any decimal fractional number into octal, that is 0.675 into octal. ನೋಡ್ರಿ, ಅಲ್ಲಿ ಬೇಸ್ ಟಾರ್ಗೆಟ್ ವ್ಯಾಲ್ಯೂ ಏನಿತ್ತು, ಡೆಸಿಮಲ್ ಟು ಬೈನರಿ ಫ್ರಾಕ್ಷನಲ್ ಆದಾಗ ನಾವು 2 ದಿಂದ ಮಲ್ಟಿಪ್ಲೈ ಮಾಡಿದ್ವಿ. ಈಗ ಡೆಸಿಮಲ್ ಟು ಆಕ್ಟಲ್ ಇದ್ದಾಗ 8 ಇಂದ ಮಲ್ಟಿಪ್ಲೈ ಮಾಡಬೇಕು. 0.675 into 8, that is 5400, that is 5.400. 5 we have to write here. 0.400 into 8, 4 8 ja 32, 3.200, that is 3 we have to write. Matte 0.200 into 8, okay, then 1600, that is 1.600, 1 we have to write. 0.600 into 8, 4800, that is 4.800, 4 we have to write, only the integer part. Then 8 8 ja 64, 6400, then 6 we have to write. Again it is continuing, so we can stop now. Again we can take 1 or 2 terms, but again if it is repeatedly coming means 400, 200, 600, 800, 400, again 400 means commonly again it will go on repeating. Then we can take approximate value. 0.675 base 10 is equal to 0.53146 base 8. Same way, 0.675 into hexadecimal, 0.675 into 16, that is equal to 10.800. 10 we have to write, but the 10 is equivalent to A we have to write. 0.800 into 16, that is 12,800, that is 12.800. Then we have to take equivalent value for 12 is C, A, C. But here again if you go on doing this, C will repeat. That means same result will come. 16 again 800, 800 into 16, again 12,800, C will come. Again 0.800 into 16, 12,800, again C will come. That means C will go on repeating. That's why I have taken only 2 terms here. 0.675 base 10 is equal to 0.AC base 16. So in this way we can convert any decimal fractional number to hexadecimal, octal and the binary. In the exercise we will see more examples on these things. That means the chapter is over, and in the next class we will see the exercise, and in exercise again we will solve the examples. Till then, thank you. God bless you.